ಸೊ ಹಾಯ್ ಹಲೋ ನಮಸ್ತೆ. ಸೊ ನಂದು ಲಾಸ್ಟ್ ಶಾರ್ಟ್ಸಲ್ಲಿ ನಾನು ಹೇಳಿದೆ ಫ್ಯಾಟ್ ಲಾಸ್ ಬಗ್ಗೆ ಏನಾದರೂ ಡೀಪ್ ಏನು ಹೇಳ್ತಾರೆ ಲಾಂಗ್ ವೀಡಿಯೋ ಬೇಕಿದ್ರೆ ಕಮೆಂಟ್ ಮಾಡಿ ಅಂತ. ಸೊ ನನಗೆ ಪರ್ಸ್ನಲ್ ಡಿ ಎಮ್ಮಲ್ಲಿ ಒಬ್ಬರು ಮೆಸೇಜ್ ಮಾಡಿ ಹೇಳಿದರು, ಅಂದರೆ ಇದರ ಬಗ್ಗೆ ಒಂದು ಡೀಟೇಲ್ಡ್ ವೀಡಿಯೋ ಮಾಡಿ ಅಂತ. ಸೊ ಇವತ್ತು ಅದೇ ಟ್ರೈ ಮಾಡಿದ್ದೇನೆ. ಸೊ ನಿಮಗೇನಾದರೂ ಫ್ಯಾಟ್ ಲಾಸ್ ಮಾಡಬೇಕಿದ್ರೆ, ಅಥವಾ ಫ್ಯಾಟ್ ಲಾಸ್ ಅಂತಲ್ಲ, ಇದು ಬೇಸಿಕಲಿ ಏನು ಹೇಳ್ತಾರೆ ಎರಡು ಫ್ಯಾಟ್ ಲಾಸ್ ಮಸಲ್ ಗೇನ್ ಎರಡಕ್ಕೂ ಸೇರಿಸಿ ಒಂದೇ ವೀಡಿಯೋದಲ್ಲೇ ಮಾಡ್ತೇನೆ. ಸೊ ನಿಮ್ಗೆ ಏನಾದರೂ ಏನು ಹೇಳ್ತಾರೆ ವಿಡಿಯೋ ರಿಲೇಟೆಡ್ ಇದ್ದರೆ ಲಾಸ್ಟ್ ತನಕ ನೋಡಿ, ಇಲ್ಲದಿದ್ದರೆ ಇಲ್ಲ ನಾನು ಆಲ್ರೆಡಿ ಫಿಟ್ ಇದ್ದೇನೆ, ನಾನು ಹೀಗೆ ಇರ್ತೇನೆ ಅಂತ ಹೇಳಿದರೆ ನೋಡಬೇಕಂತಿಲ್ಲ. ಇದು ಯಾರಿಗೆ ಏನು ಹೇಳ್ತಾರೆ ಫಿಟ್ ಆಗಬೇಕಂತಿದೆಯಾ ಅವ್ರು ಮಾತ್ರ ಈ ವಿಡಿಯೋ ನೋಡ್ಬೋದು. ಸೊ ಐ ಹೋಪ್ ನಾನು ವಿಸಿಬಲ್ ಆಗಿದ್ದೇನೆ, ಪ್ಲಸ್ ನಂದು ಆಡಿಯೋ ಕೂಡ ಏನು ಹೇಳ್ತಾರೆ ಕೇಳ್ತಾ ಉಂಟು ಅಂದ್ಕೊಳ್ತಿದ್ದೀನಿ. ಯಾಕಂದರೆ ನಾನು ಜಿಮ್ಮಲ್ಲಿದ್ದೇನೆ, ಪ್ಲಸ್ ಇವತ್ತು ಸಂಡೇ ನಾನು ನಿಮ್ಗೆ ಗೊತ್ತಿರೋ ಸಂಡೇ ಜಿಮ್ ಕ್ಲೋಸ್ ಇರ್ತದೆ. ಸೊ ಅದಕ್ಕೆ ನಾನು ಸ್ಪೆಷಲ್ ಪರ್ಮಿಷನ್ ಕೇಳಿ ಜಿಮ್ಮಿಗೆ ಬಂದಿದ್ದೇನೆ. ಸೊ ದಟ್ ಇಲ್ಲಿ ಯಾರು ಇರೋದಿಲ್ಲ, ನನಗೆ ವೀಡಿಯೋ ಮಾಡಲಿಕ್ಕೆ ಹೆಸಿಟೇಷನ್ ಆಗೋದಿಲ್ಲ. ಬಟ್ ಬಿಕಾಸ್ ನಮ್ಮದು ಜಿಮ್ ಉಂಟಲ್ಲ, ಹೈವೇ ಸೈಡ್ ಉಂಟಲ್ಲ, ಅದಕ್ಕೆ ಸ್ವಲ್ಪ ಬ್ಯಾಕ್ಗ್ರೌಂಡ್ ವಾಯ್ಸ್ ಇರ್ಬೋದು ಸ್ವಲ್ಪ. ಅದ್ರ ಬಗ್ಗೆ ನಂಗೆ ಎಂತ ಮಾಡಲಿಕ್ಕೆ ಆಗೋದಿಲ್ಲ, ಐ ಆಮ್ ಸಾರಿ ಫಾರ್ ದಟ್. ಸೊ ಜಾಸ್ತಿ ಟೈಮ್ ವೇಸ್ಟ್ ಮಾಡೋದು ಬೇಡ, ಡೈರೆಕ್ಟ್ ವಿಡಿಯೋ ಜಂಪ್ ಮಾಡುವ. ಓಕೆ, ಸೊ ಲಾಸ್ಟ್ ವಿಡಿಯೋದಲ್ಲಿ ನಾನು ಕ್ಯಾಲರೀಸ್ ಅದು ಇದು ಅಂತ ಹೇಳಿದ್ದೆ. ಸೊ ಅದರ ಬಗ್ಗೆ ಈ ವಿಡಿಯೋದಲ್ಲಿ ಜಾಸ್ತಿ ಫೋಕಸ್ ಮಾಡೋದು ಬೇಡ, ಓಕೆನಾ. ನಾನು ಸಿಂಪಲಾಗಿ ಟ್ರಿಕ್ ಹೇಳಿಕೊಡ್ತೇನೆ, ಅದರ ಮೂಲಕವೇ ನಿಮಗೆ ಫ್ಯಾಟ್ ಲಾಸ್ ಅಥವಾ ಫ್ಯಾಟ್ ಮಸಲ್ ಗೇನ್ ಆಗ್ಬೋದು. ನಿಮಗೆ ಇಲ್ಲ ಇದರ ಬಗ್ಗೆ ಸೈಂಟಿಫಿಕ್ ಆಗಿ ವಿಡಿಯೋ ಮಾಡಿ ಅಂದರೆ ಏನಾದರೂ ಇದ್ದರೆ ಅದರ ಬಗ್ಗೆ ಅದು ಸಹ ನಾನು ಮಾಡ್ತೇನೆ. ಬಟ್ ಈಗ ಕರೆಂಟ್ ಅದು ಬೇಡ, ನಾನು ಸಿಂಪಲಾಗಿ ಟ್ರಿಕ್ ಹೇಳಿಕೊಡ್ತೇನೆ. ಸೊ ಅದೇ ನಿಮಗೆ ಯೂಸ್ಫುಲ್ ಇರ್ತದೆ. ಸೊ ಇದಕ್ಕೆ ಬೇಸಿಕಲಿ ನಮಗೆ 3 ವಸ್ತು ಬೇಕು. ಸೊ ಅದರಲ್ಲಿ ನೀವು 2 ಇನ್ವೆಸ್ಟ್ಮೆಂಟ್ ಇರ್ತದೆ, ಓಕೆನಾ. ಸೊ ಫಸ್ಟ್ ಇದೇನೆಂದರೆ ಕಿಚನ್ ವೇಯಿಂಗ್ ಸ್ಕೇಲ್, ಓಕೆನಾ. ಕಿಚನ್ ವೇಯಿಂಗ್ ಸ್ಕೇಲ್ ನಿಮಗೆ ಜಾಸ್ತಿ ಇಲ್ಲ, ಒಂದು 300 ರೂಪಾಯಿಗೆ ಸಿಗ್ತದೆ. ನನ್ನ ಹತ್ರ ಇದ್ದರೆ ಅರೌಂಡ್ 250 ಪರ್ಚೇಸ್ ಮಾಡಿದ್ದೆ ನಾನು 2 ಇಯರ್ಸ್ ಬ್ಯಾಕ್. ಈಗ ಸದ್ಯ ಯೂಸ್ ಮಾಡ್ತಿದ್ದಾರೆ. ಮತ್ತೊಂದು ಏನಂದರೆ ವೇಯಿಂಗ್ ಸ್ಕೇಲ್, ನಮ್ಮದು ತೂಕ ಎಷ್ಟು ತೂಕ ನೋಡ್ತೇವಲ್ಲ ಅದು. ಮತ್ತೊಂದು ಏನಂದರೆ ಒಂದು ಆ್ಯಪ್, ಅಂದರೆ ಫುಡ್ ಟ್ರ್ಯಾಕಿಂಗ್ ಆ್ಯಪ್. ಸೊ ವಿಷಯ ಏನಂತ ಹೇಳಿದರೆ, ಸಪೋಸ್ ಸಿಂಪಲ್ ಕೆಲಸ ಏನು ಗೊತ್ತಾ, ನೀವೆಂತ ತಿಂತೀರಲ್ಲ ಅದನ್ನು ಫಸ್ಟಿಗೆ ಆ ವೇಯಿಂಗ್ ಸ್ಕೇಲಲ್ಲಿ ಹಾಕಿ, ಫುಡ್ ವೇಯಿಂಗ್ ಸ್ಕೇಲ್ ಉಂಟಲ್ಲ, ಕಿಚನ್ ವೇಯಿಂಗ್ ಸ್ಕೇಲ್, ಅದಕ್ಕೆ ಹಾಕಿ ನೋಡಿ ಅದು ಎಷ್ಟು ಗ್ರಾಮ್ ಉಂಟಂತ ನೋಡಿ. ಆದಮೇಲೆ ಅದನ್ನು ನೋಟ್ ಮಾಡಿ, ನನ್ನ ಫುಡ್ಡಲ್ಲಿ ಇಷ್ಟು ಗ್ರಾಮ್ ಫುಡ್ ಉಂಟು, ಓಕೆನಾ. ಅದಾದಮೇಲೆ ನಾನು ಆ್ಯಪ್ ಹೇಳಿದೆ ಅಲ್ಲ, ಆ ಆ್ಯಪಿಗೆ ಹೋಗಿ ಆ ಫುಡ್ ಐಟಮ್ ಸರ್ಚ್ ಮಾಡಿ, ಅಲ್ಲಿ ನಿಮಗೆ ಆಪ್ಷನ್ ಇರ್ತದೆ ಗ್ರಾಮ್ಸಲ್ಲಿ ಎಂಟ್ರ್ ಮಾಡಲಿಕ್ಕೆ. ಸೊ ಅದಾದಮೇಲೆ ಆ ಗ್ರಾಮ್ಸಲ್ಲಿ ನೀವು ಎಷ್ಟು ಗ್ರಾಮ್ಸ್ ನಿಮಗೆ ಫುಡ್ ವೇಯಿಂಗ್ ಸ್ಕೇಲಲ್ಲಿ ಬಂತಲ್ಲ ಅದನ್ನು ಎಂಟ್ರ್ ಮಾಡಿದ ಮೇಲೆ ಆ ಆ್ಯಪ್ ಹೇಳ್ತದೆ ನೀವು ಎಂಥ ಫುಡ್ ಕನ್ಸ್ಯೂಮ್ ಮಾಡಿದಾರ, ಅದರಲ್ಲಿ ಟೋಟಲ್ ಎಷ್ಟು ಕ್ಯಾಲರೀಸ್ ಇತ್ತು, ಅದರಲ್ಲಿ ಎಷ್ಟು ಕಾರ್ಬೋಹೈಡ್ರೇಟ್ಸ್ ಇತ್ತು, ಎಷ್ಟು ಪ್ರೋಟೀನ್ ಇತ್ತು, ಎಷ್ಟು ಫ್ಯಾಟ್ಸ್ ಇತ್ತು, ಎಲ್ಲ ಹೇಳ್ತದೆ, ಓಕೆನಾ. ಸೊ ಇದು ನೀವು ಫುಲ್ ಮಾಡಿ, ಅಂದರೆ ಫಾರ್ ಎಕ್ಸಾಂಪಲ್ ಫಸ್ಟ್ ಡೇ ನೀವು ಇದನ್ನು ಕಂಪ್ಲೀಟಾಗಿ ಮಾಡಿ. ಸೊ ನಿಮಗೆ ಗೊತ್ತಾಗ್ತದೆ ನೀವು ಆ್ಯಕ್ಚುಲಾಗಿ ಟೋಟಲ್ ದಿನದಲ್ಲಿ ಎಷ್ಟು ಫುಡ್ ತಿಂದಿರಿ ಅಂದರೆ ನಿಮಗೆ ಗೊತ್ತಾಗ್ತದೆ, ಓಕೆನಾ. ಸೊ ಅದು ಮತ್ತೊಂದು ಕೆಲಸ ಅಂತ ಹೇಳಿದರೆ, ನೀವು ಡೈಲಿ ಬೆಳಿಗ್ಗೆ ಉಂಟಲ್ಲ ನಿಮ್ಮದು ವೆಯ್ಟ್ ಚೆಕ್ ಮಾಡಿ, ಓಕೆನಾ. ವೇಟ್ ಚೆಕ್ ಮಾಡಿದ ಮೇಲೆ ಅದನ್ನು ಕೂಡ ನೀವು ನೋಟ್ ಮಾಡಿ, ನೀವು ಈ ದಿನ ಬೆಳಿಗ್ಗೆ ಎಷ್ಟು kg ಇದ್ದೀರಿ ಅಂತ. ಸೊ ನಾ ಈ ಫುಡ್ ಪ್ಯಾಟರ್ನ್ ಅಂತ ಹೇಳಿದೆಲ್ಲ, ಆ ಫುಡ್ ಪ್ಯಾಟರ್ನ್ ನೀವು 1 ವೀಕ್ ಸೇಮ್ ಇಡಿ, ಅಂದರೆ ಆಲ್ಮೋಸ್ಟ್ ಸೇಮ್ ಫುಡ್ ತಿನ್ನಿ, ಸೇಮ್ ಕ್ವಾಂಟಿಟಿ ತಿನ್ನಿ, ವೇಯಿಂಗ್ ಸ್ಕೇಲಲ್ಲಿ ಡೈಲಿ ವೇಟ್ ಚೆಕ್ ಮಾಡಿ, ಎಲ್ಲ ಮಾಡಿ. ಇದಾದಮೇಲೆ 1 ವೀಕ್ ಆದಮೇಲೆ ನೋಡಿ ನಿಮ್ಮದು ಬಾಡಿಯಲ್ಲಿ ಎಂತ ಹೇಳ್ತಾರೆ, ನಿಮ್ಮದು ವೆಯ್ಟ್ ಜಾಸ್ತಿ ಆಗ್ತಾ ಉಂಟಾ ಕಮ್ಮಿ ಆಗ್ತಾ ಉಂಟಾ. ಒಂದು ವೇಳೆ ಕಮ್ಮಿ ಆಗ್ತಾ ಉಂಟಾ ಅಂತ ಹೇಳಿದರೆ ನೀವು ನಿಮ್ಮ ಮೇಂಟೆನೆನ್ಸ್ ಕ್ಯಾಲರೀಸಿಗಿಂತ ಕಮ್ಮಿ ತಿಂತಿದ್ವಿ. ಸೊ ನಿಮ್ಮ ಬಾಡಿ ಎಂತ ಮಾಡ್ತಾ ಉಂಟಲ್ಲ, ಆ ಸ್ಟೋರ್ಡ್ ಎಕ್ಸ್ಟ್ರಾ ಫ್ಯಾಟ್ ಉಂಟಲ್ಲ ಅದನ್ನು ಯೂಸ್ ಮಾಡಿ ಅದು ಎನರ್ಜಿ ಪ್ರೊಡ್ಯೂಸ್ ಮಾಡ್ತಾ ಉಂಟು, ಓಕೆನಾ. ಸೊ ಮತ್ತೊಂದು ನಮ್ಮದು ಬಾಡಿ ಉಂಟಲ್ಲ ಎಷ್ಟು ಇಂಟೆಲಿಜೆಂಟ್ ಅಂತ ಉಂಟಲ್ಲ, ಅದುಂಟಲ್ಲ ರಪ್ಪ ಏನಾಗ್ತದೆ ಅಡಾಪ್ಟ್ ಆಗಿ ಹೋಗ್ತದೆ. ಅಂದರೆ ಓಕೆ ಇವನು ಇನ್ನು ಇಷ್ಟೇ ಕ್ಯಾಲರೀಸ್ ತಿಂತಾನೆ, ಇದಕ್ಕಿಂತ ಜಾಸ್ತಿ ತಿನ್ನೋದಿಲ್ಲ. ಸೊ ನಾನು ಎಂತ ಮಾಡಬೇಕಂತ ಹೇಳಿದರೆ, ಅವನು ಎಂಥ ಫುಡ್ ತಿಂತಾನಲ್ಲ ಅದರಲ್ಲಿ ನಾನು ಎಲ್ಲ ಕೆಲಸ ಮಾಡಬೇಕಂತ. ಸೊ ಅಲ್ಲಿ ನಿಮ್ಮದು ಫ್ಯಾಟ್ ಲಾಸ್ ಅಲ್ಲಿ ವಾಪಸ್ ಸ್ಟಾಪ್ ಆಗೋ ಚಾನ್ಸ್ ಇರ್ತದೆ. ಸೊ ಅದಕ್ಕೆ ನಾನು ಹೇಳೋದು ಜಿಮ್ಮಿಗೆ ಹೋಗಿ, ಸೊ ಏನು ಹೇಳ್ತಾರೆ ಜಿಮ್ಮಿಗೆ ಹೋಗಿ ಕ್ಯಾಲರೀಸ್ ಬರ್ನ್ ಮಾಡಿ. ಸಿಂಪಲಾಗಿ ಇಲ್ಲ ನಿಮಗೆ ಜಿಮ್ಮಿಗೆ ಹೋಗಲಿಕ್ಕೆ ಟೈಮ್ ಇಲ್ಲ, ಎಂಥ ಟೈಮ್ ಇಲ್ಲ ಅಂದರೆ ಅಟ್ಲೀಸ್ಟ್ ವಾಕ್ ಮಾಡಿ, ದಿನದಲ್ಲಿ 10,000 ಸ್ಟೆಪ್ಸ್ ಕಂಪ್ಲೀಟ್ ಮಾಡಿ. ಸೊ ಅದರಿಂದ ಕೂಡ ನಿಮಗೆ ಒಳ್ಳೆಯ ಕ್ಯಾಲರೀಸ್ ಬರ್ನ್ ಆಗ್ತದೆ. ಸೊ ಇದು ವಿಷಯ ಬಂತು ನಮ್ಮದು ಫ್ಯಾಟ್ ಲಾಸ್ ಇದು. ಸೊ ಸಿಮಿಲರ್ಲಿ ನೀವು ಫ್ಯಾಟ್ ಮಸಲ್ ಗೇನ್ ಮಾಡಬೇಕಂತ ಹೇಳಿದರೆ ಸೇಮ್ ಪ್ಯಾಟರ್ನ್, ಎಂಥ ಚೇಂಜ್ ಇಲ್ಲ. ವಿಷಯ ಏನಂತ ಹೇಳಿದರೆ, ನೀವು ಎವ್ರಿ ವೀಕ್ ನೀವು ವೇಟ್ ಚೆಕ್ ಮಾಡ್ತಿರಲ್ಲ, ನೀವು ನೋಡಿ ನಿಮ್ಮದು ವೆಯ್ಟ್ ಜಾಸ್ತಿ ಆಗ್ತಾ ಉಂಟಾ ಕಮ್ಮಿ ಆಗ್ತಾ ಉಂಟಾ ಅಂತ. ಒಂದು ವೇಳೆ ವೆಯ್ಟ್ ಇಲ್ಲ ಸೇಮ್ ಉಂಟು, ಜಾಸ್ತಿ ಆಗಲಿಲ್ಲ ಕಮ್ಮಿ ಆಗಲಿಲ್ಲ ಅಂತ ಹೇಳಿದರೆ ನೀವು ಫುಡ್ ಜಾಸ್ತಿ ಮಾಡಿ. ಸಿಮಿಲರ್ಲಿ ನಿಮ್ಮದು ವೆಯ್ಟ್ ಕಮ್ಮಿ ಆಗ್ತಾ ಉಂಟಂತ ಆದರೆ ಸಹ ಫುಡ್ ಜಾಸ್ತಿ ಮಾಡಿ. ಸೊ ನಿಮಗೊಂದು ಕರೆಕ್ಟ್ ಕ್ಯಾಲ್ಕುಲೇಷನ್ ಸಿಗ್ತದೆ, ಗೊತ್ತಾ. ಎವ್ರಿ ವೀಕ್ ನೀವು ನಿಮ್ಮದು ವೆಯ್ಟ್ ಟ್ರ್ಯಾಕ್ ಮಾಡ್ತಾ ಹೋದರೆ ನಿಮ್ಮದು ವೆಯ್ಟ್ ಗೇನ್ ಆಗ್ತಾ ಉಂಟು, ವೆಯ್ಟ್ ಲಾಸ್ ಆಗ್ತಾ ಉಂಟು. ಸೊ ಇನ್ನೊಂದು ವಿಷಯ ಹೇಳ್ತೇನೆ ನಾನು. ಸೊ ಏನು ಹೇಳ್ತಾರೆ ಈ ವೆಯ್ಟ್ ಲಾಸ್ ಅಥವಾ ಫ್ಯಾಟ್ ಲಾಸ್ ಅಂತ ಹೇಳ್ತಾರಲ್ಲ, ಸೊ ನಾರ್ಮಲಿ ಪೀಪಲ್ ಎಂತ ಮಾಡ್ತಾರೆ, ವೆಯ್ಟ್ ಲಾಸ್ ಮತ್ತು ಫ್ಯಾಟ್ ಲಾಸ್ ಎರಡು ಸೇಮ್ ಅಲ್ಲ, ಓಕೆನಾ. ಫಾರ್ ಎಕ್ಸಾಂಪಲ್
ನಿಮ್ಮ ಮಂಡಲ್ಲಿ ಇರ್ಬೋದು ಅಂತ ಹೇಳಿದರೆ ಫುಲ್ ಫಿಟ್ ಅಂತ ಹೇಳಿದರೆ 6 ಪ್ಯಾಕ್ ಉಂಟು, ಅದು ಉಂಟು, ಇದು ಉಂಟು ಅಂತ ಅಲ್ಲ. ಹೀಗೆ ಇದ್ದರೆ ಸಹ ಎಂತ ಹೇಳ್ತಾರೆ ಫಿಟ್ಟೆ, ಹೀಗೆ ಇದ್ದರೆ ಸಹ ಫಿಟ್ಟೆ. ಸಿಮಿಲರ್ಲಿ ಹೀಗೆ ಇದ್ದರೆ ಸಹ ಫ್ಯಾಟೆ, ಹೀಗೆ ಇದ್ದರೆ ಸಹ ಫ್ಯಾಟೆ. ಸೊ ಬೇಸಿಕಲಿ ಇವರನ್ನು ನಾವು ಸ್ಕಿನ್ನಿ ಫ್ಯಾಟ್ ಅಂತ ಕರಿತೇವೆ. ಅಂದರೆ ಅವ್ರು ನೋಡಲಿಕ್ಕೆ ಸಪುರ ಇರ್ತಾರೆ, ನೋಡಲಿಕ್ಕೆ ಸಣ್ಣ ಇರ್ತಾರೆ, ಬಟ್ ಆ್ಯಕ್ಚುಲಿ ಯಾವುದಾದ್ರೂ ಒಂದು ಕಡೆಯಲ್ಲಿ ಫ್ಯಾಟ್ ಸ್ಟೋರ್ ಆಗಿರ್ತದೆ, ಅದು ಸಹ ಫ್ಯಾಟೆ. ಓಕೆನಾ? ಸೊ ಸಿಮಿಲರ್ಲಿ ಅದಕ್ಕಿಂತ ಮುಂಚೆ ನಾನು ಇಮೇಜ್ ತೋರಿಸಿದಲ್ಲ, ಅದರಲ್ಲಿ ನಾವು ಏನಂತಾರೆ ಫಿಟ್ ಇರಲಿಕ್ಕೆ 6 ಪ್ಯಾಕ್ ಆ್ಯಪ್ಸ್ ಇರಬೇಕಂತಿಲ್ಲ, ಕರೆಕ್ಟ್ ಬಾಡಿ ಸ್ಟ್ರಕ್ಚರ್ ಸರಿ ಇದ್ದರೆ ಸಾಕು. ಓಕೆನಾ? ಎಕ್ಸೆಸ್ ಬಾಡಿಯಲ್ಲಿ ಫ್ಯಾಟ್ ಸ್ಟೋರ್ ಆಗಿದ್ದರೆ ಸಾಕು. ಫ್ಯಾಟ್ ಅನ್ನೋದೊಂದು ಗಲೀಜಿ ಅಲ್ಲ, ಅದು ಸಹ ಬೇಕು ನಮ್ಮ ಬಾಡಿಗೆ ಫಂಕ್ಷನ್ ಆಗಲಿಕ್ಕೆ. ಅರ್ಥ ಆಯ್ತಾ? ನಾವು ಖಾಲಿ ಫ್ಯಾಟ್ ಬಿಟ್ಟು ಬದುಕಲಿಕ್ಕೆ ಆಗೋದಿಲ್ಲ. ಫ್ಯಾಟ್ ಸಹ ಬೇಕು, ಪ್ರೋಟೀನ್ ಸಹ ಬೇಕು, ಕಾರ್ಬ್ಸ್ ಸಹ ಬೇಕು, ಎಲ್ಲ ಬೇಕು. ಓಕೆನಾ? ಸೊ ಅದೊಂದು ಮಣ್ಣಿಂದ ತೆಗೆದಾಕಿ ಅಂದರೆ ನಾನು ಫ್ಯಾಟ್ ಐಟಮ್ ತಿನ್ನೋದಿಲ್ಲ, ಫ್ಯಾಟ್ ಸಹ ಬೇಕು ಬದುಕಲಿಕ್ಕೆ. ಓಕೆನಾ? ಅದರಲ್ಲಿ ನೀವು ಚೂಸ್ ಮಾಡ್ಬೋದು ನೀವು ಯಾವ ಫ್ಯಾಟ್ ನಿಮ್ಮ ಬಾಡಿಗೆ ನೀವು ಹಾಕ್ತೀರಾ ಅಂತ. ಸೊ ಫಸ್ಟ್ ಕೀ ಏನಂತ ಹೇಳಿದರೆ ನಿಮ್ಮದು ಫುಡ್ ಹ್ಯಾಬಿಟ್ ನೀವು ಎಷ್ಟು ಸರಿ ಮಾಡ್ತೀರಲ್ಲ, ನಿಮ್ಮದು ಫ್ಯಾಟ್ ಲಾಸ್ ಜರ್ನಿ ಅಲ್ಲಿಂದ ಸ್ಟಾರ್ಟ್ ಆಗ್ತದೆ, ನಿಮ್ಮದು ಫುಡ್ಡಿಂದ. ಸೊ ಇನ್ನೊಂದು ಮಿಸ್ಟೇಕ್ ಏನು ಜನ ಎಂತ ಮಾಡ್ತಾರೆ ಅಂತ ಹೇಳಿದರೆ, ಈ ಫ್ಯಾಟ್ ಲಾಸ್ ಅಂತ ಅಂದ್ಕೊಂಡಾಗ ಜನರು ಒಮ್ಮೆಲೆ ಸಡನ್ನಾಗಿ ಫುಡ್ ತಿನ್ನಲಿಕ್ಕೆ ಸ್ಟಾಪ್ ಮಾಡ್ತಾರೆ. ಅರ್ಥ ಆಯ್ತಾ? ಇದರಿಂದ ನಿಮ್ದು ಏನು ಹೇಳ್ತಾರೆ ಇನ್ಸುಲಿನ್ ಲೆವೆಲ್ ಉಂಟಲ್ಲ, ಅದು ಆಚೀಚೆ ಆಗ್ತದೆ ಬಾಡಿದು ಫಸ್ಟ್ ಥಿಂಗ್. ಮತ್ತೊಂದು ಏನಂದರೆ ನಿಮ್ಮ ಮೆಟಬಾಲಿಸಮ್ ಕೂಡ ಹಾಳಾಗ್ತದೆ. ಸೊ ಎಂತ ಮಾಡಿ ಅಂತ ಹೇಳಿದರೆ, ನೀವು ಸೇಮ್ ಫುಡ್ ಎಂತ ತಿಂತಿದ್ದೀರಲ್ಲ ಅದನ್ನೇ ತಿನ್ನಿ, ಬಟ್ ಕ್ವಾಂಟಿಟಿ ಸ್ವಲ್ಪ ಕಮ್ಮಿ ಮಾಡಿ. ದಟ್ಸ್ ದ ಫಸ್ಟ್ ಥಿಂಗ್. ಮತ್ತೊಂದು ಎಂತ ಹೇಳಿದರೆ, ನಿಮ್ಮ ಸಪೋಸ್ ನೀವು ಎಂಥ ಜನ ಅಂತ ಅಂದ್ಕೊಂಡ್ರೆ, ನಿಮಗೆ ನೀವು ಹೇಳ್ತೀರಿ ನನಗೆ ಹೊಟ್ಟೆ ಯಾವಾಗಲೂ ಫುಲ್ ಇರಬೇಕು, ಆಗ ಮಾತ್ರ ನನಗೆ ಏನು ಹೇಳ್ತಾರೆ ಸ್ವಲ್ಪ ಮಂಡೆ ಆ್ಯಕ್ಟಿವ್ ಇರ್ತದೆ, ಇಲ್ಲದೇ ನನಗೆ ಫಂಕ್ಷನ್ ಮಾಡಲಿಕ್ಕೆ ಆಗೋದಿಲ್ಲ ಅಂತ. ಸೊ ವಿಷಯ ಏನಂತ ಹೇಳಿದರೆ, ನಿಮ್ಮ ಹೊಟ್ಟೆ ತುಂಬಿ ಇರಲಿ, ಅದಕ್ಕೆ ಏನು ಮಾಡ್ಬೋದು ಅಂತ ಹೇಳಿದರೆ ನೀವು ಓಕೆ. ಸೊ ನಿಮ್ಗೆ ಎಂತ ಮಾಡ್ಬೋದು ಅಂತ ಹೇಳಿದರೆ, ಇನ್ಸ್ಟೆಡ್ ಆಫ್ ಫ್ಯಾಟ್ ಫುಡ್ ಅಥವಾ ಜಾಸ್ತಿ ಕಾರ್ಬೋಹೈಡ್ರೇಟ್ ಫುಡ್ ತಿನ್ನುವ ಬದಲು ಜಾಸ್ತಿ ನೀವು ಈ ವೆಜಿಸ್ ತಿನ್ನಿ, ತರಕಾರಿ ತಿನ್ನಿ. ಓಕೆನಾ? ಸಪೋಸ್ ಫಾರ್ ಎಕ್ಸಾಂಪಲ್ ಈಗ ವಾಟರ್ ಮೆಲನ್, ನಾವು ಒಂದು ಎಕ್ಸಾಂಪಲ್ ತಗೊಳ್ಳುವ. ಇಷ್ಟು ದೊಡ್ಡ ವಾಟರ್ ಮೆಲನ್ ಉಂಟಲ್ಲ, ಅದಕ್ಕೆ ಮತ್ತು ನೀವು ಸಪೋಸ್ ಒಂದು ಪ್ಯಾಕೆಟ್ ಚಿಪ್ಸಿಗೆ ಕಂಪೇರ್ ಮಾಡಿದರೆ, ಒಂದು ಪ್ಯಾಕೆಟ್ ಒಂದು ಫಾರ್ ಎಕ್ಸಾಂಪಲ್ ನೀವು ಒಂದು 20 ರೂಪಾಯಿದ ಕುರ್ಕುರಿಗೆ ಕಂಪೇರ್ ಮಾಡಿದರೆ, ಐ ಥಿಂಕ್ ವಾಟರ್ ಮೆಲನಲ್ಲಿ ಕಮ್ಮಿ ಕ್ಯಾಲೋರೀಸ್ ಇರ್ತದೆ, ಬಟ್ ನೀವು ಆ ವಾಟರ್ ಮೆಲನಲ್ಲಿ ನಿಮಗೆ ಜಾಸ್ತಿ ಹೊಟ್ಟೆ ತುಂಬುತ್ತದೆ. ಯಾಕೆ ಗೊತ್ತಾ? ಅದರಲ್ಲಿ ಕ್ಯಾಲೋರಿ ಕಮ್ಮಿ ಉಂಟು, ಬಟ್ ಅದರ ಕ್ವಾಂಟಿಟಿ ಜಾಸ್ತಿ ಉಂಟು. ಸೊ ನೀವು ಕ್ವಾಂಟಿಟಿ ಜಾಸ್ತಿ ಇರುವ ಫುಡ್ ತಿನ್ನಿ, ಬಟ್ ದ ಕ್ಯಾಲೋರಿ ಈಸ್ ವೆರಿ ಲೆಸ್. ಓಕೆನಾ? ಮತ್ತು ನಾನೀಗ ನಿಮಗೆ ಹೇಳಿದ ಟ್ರಿಕ್ಕಿನಲ್ಲಿ ಉಂಟಲ್ಲ, ನಾನು ಐ ಡೋಂಟ್ ನೋ ಎಷ್ಟು ಜನರದ್ದು ಬಾಡಿ ಟ್ರಾನ್ಸ್ಫರ್ ಮಾಡಿದ್ದಾನೆ ಅಂತ. ತುಂಬ ಜನ ವೆಯ್ಟ್ ಲಾಸ್ ಮಾಡಿದ್ದಾರೆ, ತುಂಬ ಜನ ಮಸಲ್ ಗೇನ್ ಮಾಡಿದ್ದಾರೆ. ಸೊ ಸಿಂಪಲ್ ಟ್ರಿಕ್ಸ್, ಏನು ಫ್ಯಾನ್ಸಿ ಐಟಮ್ನ ಅಂತ ಹೇಳ್ತಿಲ್ಲ. ಸೊ ಸಿಂಪಲ್ ಟ್ರಿಕ್ಸ್, ನಾನೇನು ಫ್ಯಾನ್ಸಿ ಐಟಮ್ ಹೇಳ್ತಿಲ್ಲ. ನಾನು ಯಾವುದೇ ಸಪ್ಲಿಮೆಂಟ್ ನಾನು ಪ್ರಮೋಟ್ ಮಾಡ್ತಿಲ್ಲ, ಯಾವುದೇ ಸಪ್ಲಿಮೆಂಟ್ ತಿನ್ನಿ ಅಂತ ಹೇಳ್ತಿಲ್ಲ. ಸೊ ಯಾವುದೇ ಸಪ್ಲಿಮೆಂಟ್ ತಿನ್ನಿ ಅಂತ ಹೇಳ್ತಿಲ್ಲ, ಎಂತ ಹೇಳ್ತಿಲ್ಲ. ನಿಮ್ಮದು ಖಾಲಿ ಬದುಕುವ ಹ್ಯಾಬಿಟ್ ಚೇಂಜ್ ಮಾಡಿ, ಲೈಫ್ ಸ್ಟೈಲ್ ಚೇಂಜ್ ಮಾಡಿ. ನಿಮಗೆ ಮೇ ಬಿ ಒನ್ ವೀಕಲ್ಲಿ ರಿಸಲ್ಟ್ ಬರೋದೇ ಇರ್ಬೋದು, 1 ಮಂತಲ್ಲಿ ಸಹ ಬರೋದಿರ್ಬೋದು, ಬಟ್ ಅದು ಉಂಟಲ್ಲ ಲಾಂಗ್ ಟರ್ಮ್ ಪ್ರೊಸೆಸ್. ಓಕೆನಾ? ಫಾರ್ ಎಕ್ಸಾಂಪಲ್ ಆ ಬಾಡಿದು ನಿಮ್ಮದು ಫ್ಯಾಟ್ ಉಂಟಲ್ಲ, ಒಂದು ದಿನದಲ್ಲಿ, ಒಂದು ವೀಕಲ್ಲಿ, ಒಂದು ತಿಂಗಳಲ್ಲಿ ಬಂದದಲ್ಲ, ಅದಕ್ಕೆ ಟೈಮ್ ತೊಗೊಳ್ತದೆ. ಕರೆಕ್ಟಾ? ಸೊ ಅದು ಹೋಗಲಿಕ್ಕೆ ಸಹ ಟೈಮ್ ತೊಗೊಳ್ತದೆ. ನೀವು ನಿಮ್ಮದು ಕೆಲಸ ಏನಂದರೆ ಆ ಪ್ರೊಸೆಸನ್ನು ನೀವು ಎಂಜಾಯ್ ಮಾಡಿ. ಮತ್ತೆಂತ ಗೊತ್ತು, ನಿಮ್ಮದು ಒಂದು ವೇಳೆ ಫ್ಯಾಟ್ ಹೋಯ್ತಂತೆಲ್ಲ ಅಂದ್ಕೊಡು, ಅಥವಾ ನಿಮಗೆ ಸ್ವಲ್ಪ ಮಸಲ್ ಗೇನ್ ಆಯ್ತಂತ ಅಂದ್ಕೊಡು. ಮತ್ತು ನೀವು ಈಗ ಅಂದ್ಕೊಳ್ಬೇಡಿ ಆಯಿತು ನನ್ನನ್ನು ಫ್ಯಾಟ್ ಹೋಯ್ತಲ್ಲ ನಾನು ವಾಪಸ್ ತಿನ್ಬೋದು ಅಂತ. ಇಲ್ಲ, ಅದು ನೀವು ಲೈಫ್ ಸ್ಟೈಲ್ ಹ್ಯಾಬಿಟ್ ಮಾಡಿ. ಅದು ಪರ್ಮನೆಂಟ್ ನಿಮ್ಮ ಜೊತೆ ಇರ್ಬೋದು. ನಿಮ್ಮ ಬಾಡಿ ಜೊತೆ ಒಳ್ಳೆಯದನ್ನು ನೀವು ಅದನ್ನು ಇಬ್ಬರಿಗೆ ಶೇರ್ ಮಾಡಿ ಹೇಳ್ಬೋದು, ಹೀಗೆ ಮಾಡು ನೀನು ಅಂದರೆ ನನ್ನ ಹಾಗೆ ಆಗ್ತೀಯ ಅಂತ. ಸೊ ಅವರನ್ನು ಟ್ರಾನ್ಸ್ಫಾರ್ಮ್ ಮಾಡ್ಬೋದು. ಸೊ ಹೀಗೆ ಹೆಲ್ಪ್ ಮಾಡಿ ಎಲ್ಲರಿಗೂ. ಸೊ ಇದೇ ಅಂದರೆ ಫ್ಯಾಟ್ ಲಾಸ್, ಮಸಲ್ ಇದು ಅಂತ ಹೇಳಿದ್ರೆ ಅದು ದೊಡ್ಡದೇನು ಇದ್ದಾರೆ, ಅದು ಕಾಂಪ್ಲಿಕೇಟೆಡ್ ವಸ್ತು ಅಲ್ಲ. ಬಟ್ ನೀವು ಜಿಮ್ಮಿಗೆ ಹೋದರೆ ತುಂಬ ಒಳ್ಳೆಯದು, ಯಾಕಂದರೆ ನಿಮ್ಮದು ಎಕ್ಸ್ಟ್ರಾ ಕ್ಯಾಲೋರೀಸ್ ಬರ್ನ್ ಮಾಡಲಿಕ್ಕೆ ಆಗ್ತದೆ, ಪ್ಲಸ್ ನಿಮ್ಮದು ಮಸಲ್ ಗೇನ್ ಕೂಡ ಆಗ್ತದೆ. ಯಾಕಂದರೆ ನೀವು ಜಿಮ್ಮಲ್ಲಿ ವರ್ಕೌಟ್ ಮಾಡೋಕೆ ಉಂಟಲ್ಲ, ನಮ್ಮದು ಮಸಲ್ಸ್ ಇದು ಉಂಟಲ್ಲ, ಏನು ಹೇಳ್ತಾರೆ ಟಿಶ್ಯೂಸ್, ಅದು ಮೈನರ್ ಟೇರ್ಸ್ ಆಗ್ತದೆ. ಅದಕ್ಕೆ ರಿಕವರ್ ಆಗಲಿಕ್ಕೆ ಬಾಡಿ ಟೈಮ್ ತೊಗೊಳ್ತದೆ. ನೀವು ಎಂಥ ಫುಡ್ ರಿಸೋರ್ಸ್ ಯೂಸ್ ಮಾಡ್ತೀರಲ್ಲ ಅದನ್ನು ಯೂಸ್ ಮಾಡ್ತದೆ. ಸ್ಲೋಲಿ ಇನ್ನೂ ಮಸಲ್ ಕೂಡ ಗೇನ್ ಆಗ್ತದೆ ಇಂಥ ಫ್ಯಾಟ್ ಲಾಸ್. ಓಕೆನಾ? ಇದೆಲ್ಲ ಅಂತ ಹೇಳ್ತಾರೆ ಒಂದಕ್ಕೊಂದು ಇಂಟರ್ಲಿಂಕ್ಡ್. ಆಯಿತಾ? ನೀವು ಜಾಸ್ತಿ ಕಾಂಪ್ಲಿಕೇಟೆಡ್ ಮಾಡಬೇಡಿ, ಯೂಟ್ಯೂಬ್ಗೆ ಹೋಗಿ 1000 ವೀಡಿಯೋಸ್ ನೋಡಬೇಡಿ. ಸಿಂಪಲ್, ನಾನು ಎಂತ ಹೇಳಿದಲ್ಲ ಅಷ್ಟೇ ಇರೋದು. ಆ್ಯಕ್ಚುಲಿ ಜಾಸ್ತಿ ಕಾಂಪ್ಲಿಕೇಟ್ ಮಾಡಲಿಕ್ಕೆ ಹೋಗಬೇಡಿ, ನಿಮ್ಮದು ಫ್ಯಾಟ್ ಲಾಸ್ ಆಗ್ತದೆ. ಸೊ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆದರೆ, ನಿಮಗೇನಾದರೂ ಹೆಲ್ಪ್ ಆದರೆ ಸಬ್ಸ್ಕ್ರೈಬ್ ಮಾಡಿ. ನಮ್ಮದೀಗ ಆಲ್ಮೋಸ್ಟ್ 170 ಸಬ್ಸ್ಕ್ರೈಬರ್ಸ್ ಆಗಿದ್ದಾರೆ. ಸೊ ಈ ವಿಡಿಯೋ ಯಾರಾದರೂ ನೋಡಿದರೆ ಐ ಹೋಪ್ 180 ತನಕ ಹೋದರೆ ಖುಷಿ. ಸೊ ಮತ್ತು ಏನಿರ್ತಾರೆ, ಈಗ ನಮ್ಮದು ವೀಡಿಯೋಸ್ ಜನ ನೋಡ್ತಾರೆ, ಬಟ್ ಸಬ್ಸ್ಕ್ರೈಬ್ ಮಾಡೋದು ಸ್ವಲ್ಪ ಕಮ್ಮಿ. ಸೊ ನೀವು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿ, ಮತ್ತು ನಿಮ್ಮ ಇಷ್ಟ.
ಥ್ಯಾಂಕ್ ಯು.